ನಿಯತ್ತಾಗಿ ಕೆಲಸ ಮಾಡೋದ್ ಬಿಟ್ಟು ಕೆಲಸ ಮಾಡ್ತಿರುವಂತ ಕಂಪನಿಗೆ ಮೋಸ ಮಾಡಿದ್ದ, ಅಡ್ಡದಾರಿಯಲ್ಲಿ ರಾತ್ರೋರಾತ್ರಿ ಶ್ರೀಮಂತನಾಗ್ಲು ಹೊರಟಿದ್ದ. ಆದ್ರೀಗ ಮಗನ ಮದುವೆ ದಿನವೇ ಅಪ್ಪ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆರೋಪಿ ಯಾರು? ಆ ದ್ರೋಹ ಎಂತದ್ದು ಇಲ್ಲಿದೆ. ಅನ್ನ ಕೊಟ್ಟ ಸಂಸ್ಥೆಗೆ ದ್ರೋಹ ಬಗೆದ, ಮಗನ ಮದುವೆ ದಿನವೇ ಅರೆಸ್ಟ್ ಆದ. ಅಬ್ಬಬ್ಬ, ಎಂತವರು ಇರುತ್ತಾರೆ. ಈತನೇ ನೋಡಿ, ಅನ್ನ ತಿಂದ ಸಂಸ್ಥೆಗೆ ವಂಚನೆ ಮಾಡಿದ ಖತರ್ನಾಕ್. ಹೆಸರು ದಯಾನಂದ್ ಅಗರ್ವಾಲ್ ಅಂತ. ಇದೀಗ ಮಗನ ಮದುವೆ ದಿನವೇ ಈ ಅಪ್ಪ ಪೊಲೀಸರ ಅತಿಥಿಯಾಗಿದ್ದಾನೆ. ದಯಾನಂದ್ ಅಗರ್ವಾಲ್ ಮೂಲತಃ ಹರಿಯಾಣದವನು. ಅಡ್ಡದಾರಿಯಲ್ಲಿ ಹಣ ಮಾಡಲು ಹೋಗಿ ಇದೀಗ ಮಗನ ಮದುವೆ ದಿನವೇ ಅರೆಸ್ಟ್ ಆಗಿದ್ದಾನೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಈತ ಕೆಲಸ ಮಾಡುತ್ತಿದ್ದ ಅಂಗಡಿಯಲ್ಲೇ 96 ಲಕ್ಷ ಮೋಸ ಮಾಡಿ ಹಲ್ಸೂರು ಗೇಟ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಎಸ್ಪಿ ರಸ್ತೆಯ ವಿನಾಯಕ ಟ್ರೇಡಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಈಗ ಮತ್ತೊಬ್ಬ ಆರೋಪಿ ರಮೇಶ್ ಬನ್ಸಾಲ್ ಎಂಬಾತನ ಜೊತೆ ಸೇರಿ ಕಂಪನಿಗೆ ಬರೋಬ್ಬರಿ 96 ಲಕ್ಷ ಉಂಡೆನಾಮ ಹಾಕಿದ್ದ. 96 ಲಕ್ಷದ ವೆಲ್ಡಿಂಗ್ ರಾಡ್ಗಳನ್ನ ವಿವಿಧ ಕಂಪನಿಗಳಿಗೆ ನೀಡಲಾಗಿತ್ತು. ಈ ಕಂಪನಿಗಳಿಂದ ಹಣ ಪಡೆದು ಕಂಪನಿ ಅಕೌಂಟ್ಗೆ ಹಾಕದೆ ತಮ್ಮ ವೈಯಕ್ತಿಕ ಅಕೌಂಟ್ಗೆ ಲಕ್ಷ ಹಣ ಪಡೆದು ಪರಾರಿಯಾಗಿದ್ರು. 23 ಇಸ್ವಿಯಿಂದ ಸೆಪ್ಟೆಂಬರ್ 23ರಿಂದ ಈಗ ಡಿಸೆಂಬರ್ ಅಥವಾ ನವೆಂಬರ್ 24ರವರೆಗೆ ಒಟ್ಟು ಸುಮಾರು 96 ಲಕ್ಷ ಮೌಲ್ಯದ ವೆಡ್ಡಿಂಗ್ ರಾಡ್ಗಳನ್ನು ಏನು ಮಾರಾಟ ಮಾಡಿದ್ರು, ಆ ಹಣವನ್ನು ಆ ಕಂಪನಿಯವರಿಗೆ ತಾವು ಒದಗಿಸ್ತೇನೆ ಅಥವಾ ಕಂಪನಿಯವರಿಗೆ ಕೊಡದೇನೆ ತಮ್ಮ ವೈಯಕ್ತಿಕ ಅಕೌಂಟ್ಗಳಿಗೆ ಹಾಕಿಸ್ಕೊಂಡು ಅದನ್ನ ಖರ್ಚು ಮಾಡಿರ್ತಕ್ಕಂಥದ್ದು. ಈ ರೀತಿ ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ವಿನಾಯಕ ಟ್ರೇಡಿಂಗ್ ಕಂಪನಿ ಮಾಲೀಕ ದೂರು ನೀಡಿದ್ರು. ಹರಿಯಾಣದ ಹಿಸಾರ್ನಲ್ಲಿ ಮಗನ ಮದುವೆಯಲ್ಲಿ ಭಾಗಿಯಾಗಿದ್ದ ಆರೋಪಿ ದಯಾನಂದನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. 4ನೇ ತಾರೀಕು ಮಾರ್ಚ್ 4ನೇ ತಾರೀಕಂದು ಓರ್ವ ವ್ಯಕ್ತಿಯನ್ನು ಹರಿಯಾಣ ರಾಜ್ಯದಲ್ಲಿ ಬಂಧಿಸುತ್ತಾರೆ. ಅದಾದ ನಂತರ ಇನ್ನೊಬ್ಬ ಉಳಿದವರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಓರ್ವ ಆರೋಪಿ ಇದರಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪ್ರಕರಣದ ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದು, ಆತನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಂಧಿತ ಆರೋಪಿ ದಯಾನಂದನಿಂದ 11 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಯತ್ತಾಗಿ ಕೆಲಸ ಮಾಡೋದ್ ಬಿಟ್ಟು ಕೆಲಸ ಮಾಡ್ತಿರುವಂತ ಕಂಪನಿಗೆ ಮೋಸ ಮಾಡಿದ್ದ, ಅಡ್ಡದಾರಿಯಲ್ಲಿ ರಾತ್ರೋರಾತ್ರಿ ಶ್ರೀಮಂತನಾಗ್ಲು ಹೊರಟಿದ್ದ. ಆದ್ರೀಗ ಮಗನ ಮದುವೆ ದಿನವೇ ಅಪ್ಪ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆರೋಪಿ ಯಾರು? ಆ ದ್ರೋಹ ಎಂತದ್ದು ಇಲ್ಲಿದೆ. ಅನ್ನ ಕೊಟ್ಟ ಸಂಸ್ಥೆಗೆ ದ್ರೋಹ ಬಗೆದ, ಮಗನ ಮದುವೆ ದಿನವೇ ಅರೆಸ್ಟ್ ಆದ. ಅಬ್ಬಬ್ಬ, ಎಂತವರು ಇರುತ್ತಾರೆ. ಈತನೇ ನೋಡಿ, ಅನ್ನ ತಿಂದ ಸಂಸ್ಥೆಗೆ ವಂಚನೆ ಮಾಡಿದ ಖತರ್ನಾಕ್. ಹೆಸರು ದಯಾನಂದ್ ಅಗರ್ವಾಲ್ ಅಂತ. ಇದೀಗ ಮಗನ ಮದುವೆ ದಿನವೇ ಈ ಅಪ್ಪ ಪೊಲೀಸರ ಅತಿಥಿಯಾಗಿದ್ದಾನೆ. ದಯಾನಂದ್ ಅಗರ್ವಾಲ್ ಮೂಲತಃ ಹರಿಯಾಣದವನು. ಅಡ್ಡದಾರಿಯಲ್ಲಿ ಹಣ ಮಾಡಲು ಹೋಗಿ ಇದೀಗ ಮಗನ ಮದುವೆ ದಿನವೇ ಅರೆಸ್ಟ್ ಆಗಿದ್ದಾನೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಈತ ಕೆಲಸ ಮಾಡುತ್ತಿದ್ದ ಅಂಗಡಿಯಲ್ಲೇ 96 ಲಕ್ಷ ಮೋಸ ಮಾಡಿ ಹಲ್ಸೂರು ಗೇಟ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಎಸ್ಪಿ ರಸ್ತೆಯ ವಿನಾಯಕ ಟ್ರೇಡಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಈಗ ಮತ್ತೊಬ್ಬ ಆರೋಪಿ ರಮೇಶ್ ಬನ್ಸಾಲ್ ಎಂಬಾತನ ಜೊತೆ ಸೇರಿ ಕಂಪನಿಗೆ ಬರೋಬ್ಬರಿ 96 ಲಕ್ಷ ಉಂಡೆನಾಮ ಹಾಕಿದ್ದ. 96 ಲಕ್ಷದ ವೆಲ್ಡಿಂಗ್ ರಾಡ್ಗಳನ್ನ ವಿವಿಧ ಕಂಪನಿಗಳಿಗೆ ನೀಡಲಾಗಿತ್ತು. ಈ ಕಂಪನಿಗಳಿಂದ ಹಣ ಪಡೆದು ಕಂಪನಿ ಅಕೌಂಟ್ಗೆ ಹಾಕದೆ ತಮ್ಮ ವೈಯಕ್ತಿಕ ಅಕೌಂಟ್ಗೆ ಲಕ್ಷ ಹಣ ಪಡೆದು ಪರಾರಿಯಾಗಿದ್ರು. 23 ಇಸ್ವಿಯಿಂದ ಸೆಪ್ಟೆಂಬರ್ 23ರಿಂದ ಈಗ ಡಿಸೆಂಬರ್ ಅಥವಾ ನವೆಂಬರ್ 24ರವರೆಗೆ ಒಟ್ಟು ಸುಮಾರು 96 ಲಕ್ಷ ಮೌಲ್ಯದ ವೆಡ್ಡಿಂಗ್ ರಾಡ್ಗಳನ್ನು ಏನು ಮಾರಾಟ ಮಾಡಿದ್ರು, ಆ ಹಣವನ್ನು ಆ ಕಂಪನಿಯವರಿಗೆ ತಾವು ಒದಗಿಸ್ತೇನೆ ಅಥವಾ ಕಂಪನಿಯವರಿಗೆ ಕೊಡದೇನೆ ತಮ್ಮ ವೈಯಕ್ತಿಕ ಅಕೌಂಟ್ಗಳಿಗೆ ಹಾಕಿಸ್ಕೊಂಡು ಅದನ್ನ ಖರ್ಚು ಮಾಡಿರ್ತಕ್ಕಂಥದ್ದು. ಈ ರೀತಿ ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ವಿನಾಯಕ ಟ್ರೇಡಿಂಗ್ ಕಂಪನಿ ಮಾಲೀಕ ದೂರು ನೀಡಿದ್ರು. ಹರಿಯಾಣದ ಹಿಸಾರ್ನಲ್ಲಿ ಮಗನ ಮದುವೆಯಲ್ಲಿ ಭಾಗಿಯಾಗಿದ್ದ ಆರೋಪಿ ದಯಾನಂದನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. 4ನೇ ತಾರೀಕು ಮಾರ್ಚ್ 4ನೇ ತಾರೀಕಂದು ಓರ್ವ ವ್ಯಕ್ತಿಯನ್ನು ಹರಿಯಾಣ ರಾಜ್ಯದಲ್ಲಿ ಬಂಧಿಸುತ್ತಾರೆ. ಅದಾದ ನಂತರ ಇನ್ನೊಬ್ಬ ಉಳಿದವರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಓರ್ವ ಆರೋಪಿ ಇದರಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪ್ರಕರಣದ ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದು, ಆತನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ.
ಬಂಧಿತ ಆರೋಪಿ ದಯಾನಂದನಿಂದ 11 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಯತ್ತಾಗಿ ಕೆಲಸ ಮಾಡೋದ್ ಬಿಟ್ಟು ಕೆಲಸ ಮಾಡ್ತಿರುವಂತ ಕಂಪನಿಗೆ ಮೋಸ ಮಾಡಿದ್ದ, ಅಡ್ಡದಾರಿಯಲ್ಲಿ ರಾತ್ರೋರಾತ್ರಿ ಶ್ರೀಮಂತನಾಗಲು ಹೊರಟಿದ್ದ. ಆದ್ರೀಗ ಮಗನ ಮದುವೆ ದಿನವೇ ಅಪ್ಪ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆರೋಪಿ ಯಾರು? ಆ ದ್ರೋಹ ಎಂತದ್ದು ಇಲ್ಲಿದೆ. ಅನ್ನ ಕೊಟ್ಟ ಸಂಸ್ಥೆಗೆ ದ್ರೋಹ ಬಗೆದ, ಮಗನ ಮದುವೆ ದಿನವೇ ಅರೆಸ್ಟ್ ಆದ. ಅಬ್ಬಬ್ಬ, ಎಂತವರು ಇರುತ್ತಾರೆ. ಈತನೇ ನೋಡಿ, ಅನ್ನ ತಿಂದ ಸಂಸ್ಥೆಗೆ ವಂಚನೆ ಮಾಡಿದ ಖತರ್ನಾಕ್. ಹೆಸರು ದಯಾನಂದ್ ಅಗರ್ವಾಲ್ ಅಂತ. ಇದೀಗ ಮಗನ ಮದುವೆ ದಿನವೇ ಈ ಅಪ್ಪ ಪೊಲೀಸರ ಅತಿಥಿಯಾಗಿದ್ದಾನೆ. ದಯಾನಂದ್ ಅಗರ್ವಾಲ್ ಮೂಲತಃ ಹರಿಯಾಣದವನು. ಅಡ್ಡದಾರಿಯಲ್ಲಿ ಹಣ ಮಾಡಲು ಹೋಗಿ ಇದೀಗ ಮಗನ ಮದುವೆ ದಿನವೇ ಅರೆಸ್ಟ್ ಆಗಿದ್ದಾನೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಈತ ಕೆಲಸ ಮಾಡುತ್ತಿದ್ದ ಅಂಗಡಿಯಲ್ಲೇ 96 ಲಕ್ಷ ಮೋಸ ಮಾಡಿ ಹಲ್ಸೂರು ಗೇಟ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಎಸ್ಪಿ ರಸ್ತೆಯ ವಿನಾಯಕ ಟ್ರೇಡಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಈಗ ಮತ್ತೊಬ್ಬ ಆರೋಪಿ ರಮೇಶ್ ಬನ್ಸಾಲ್ ಎಂಬಾತನ ಜೊತೆ ಸೇರಿ ಕಂಪನಿಗೆ ಬರೋಬ್ಬರಿ 96 ಲಕ್ಷ ಉಂಡೆನಾಮ ಹಾಕಿದ. 96 ಲಕ್ಷದ ವೆಲ್ಡಿಂಗ್ ರಾಡ್ಗಳನ್ನ ವಿವಿಧ ಕಂಪನಿಗಳಿಗೆ ನೀಡಲಾಗಿತ್ತು. ಈ ಕಂಪನಿಗಳಿಂದ ಹಣ ಪಡೆದು ಕಂಪನಿ ಅಕೌಂಟ್ಗೆ ಹಾಕದೆ ತಮ್ಮ ವೈಯಕ್ತಿಕ ಅಕೌಂಟ್ಗೆ ಲಕ್ಷ ಹಣ ಪಡೆದು ಪರಾರಿಯಾಗಿದ್ರು. 23 ಇಸ್ವಿಯಿಂದ ಸೆಪ್ಟೆಂಬರ್ 23ರಿಂದ ಈಗ ಡಿಸೆಂಬರ್ ಅಥವಾ ನವೆಂಬರ್ 24ರವರೆಗೆ ಒಟ್ಟು ಸುಮಾರು 96 ಲಕ್ಷ ಮೌಲ್ಯದ ವೆಡ್ಡಿಂಗ್ ರಾಡ್ಗಳನ್ನು ಏನು ಮಾರಾಟ ಮಾಡಿದ್ರು, ಆ ಹಣವನ್ನು ಆ ಕಂಪನಿಯವರಿಗೆ ತಾವು ಒದಗಿಸ್ತೇನೆ ಅಥವಾ ಕಂಪನಿಯವರಿಗೆ ಕೊಡದೇನೆ ತಮ್ಮ ವೈಯಕ್ತಿಕ ಅಕೌಂಟ್ಗಳಿಗೆ ಹಾಕಿಸ್ಕೊಂಡು ಅದನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಈ ರೀತಿ ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ವಿನಾಯಕ ಟ್ರೇಡಿಂಗ್ ಕಂಪನಿ ಮಾಲೀಕ ದೂರು ನೀಡಿದ್ರು. ಹರಿಯಾಣದ ಹಿಸಾರ್ನಲ್ಲಿ ಮಗನ ಮದುವೆಯಲ್ಲಿ ಭಾಗಿಯಾಗಿದ್ದ ಆರೋಪಿ ದಯಾನಂದನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. 4ನೇ ತಾರೀಕು ಮಾರ್ಚ್ 4ನೇ ತಾರೀಕಂದು ಓರ್ವ ವ್ಯಕ್ತಿಯನ್ನು ಹರಿಯಾಣ ರಾಜ್ಯದಲ್ಲಿ ಬಂಧಿಸ್ತಾರೆ. ಅದಾದ ನಂತರ ಇನ್ನೊಬ್ಬ ಉಳಿದವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಓರ್ವ ಆರೋಪಿ ಇದರಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಪೊಲೀಸರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಕರಣದ ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದು ಆತನಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಂಧಿತ ಆರೋಪಿ ದಯಾನಂದನಿಂದ 11 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಯತ್ತಾಗಿ ಕೆಲಸ ಮಾಡೋದ್ ಬಿಟ್ಟು ಕೆಲಸ ಮಾಡ್ತಿರುವಂತ ಕಂಪನಿಗೆ ಮೋಸ ಮಾಡಿದ್ದ, ಅಡ್ಡದಾರಿಯಲ್ಲಿ ರಾತ್ರೋರಾತ್ರಿ ಶ್ರೀಮಂತನಾಗಲು ಹೊರಟಿದ್ದ. ಆದ್ರೀಗ ಮಗನ ಮದುವೆ ದಿನವೇ ಅಪ್ಪ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆರೋಪಿ ಯಾರು? ಆ ದ್ರೋಹ ಎಂತದ್ದು ಇಲ್ಲಿದೆ. ಅನ್ನ ಕೊಟ್ಟ ಸಂಸ್ಥೆಗೆ ದ್ರೋಹ ಬಗೆದ, ಮಗನ ಮದುವೆ ದಿನವೇ ಅರೆಸ್ಟ್ ಆದ. ಅಬ್ಬಬ್ಬ, ಎಂತವರು ಇರುತ್ತಾರೆ. ಈತನೇ ನೋಡಿ, ಅನ್ನ ತಿಂದ